Good morning, students. Today I am carrying a good character in the play Julius Caesar, written by William Shakespeare. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ 4th ಸೆಮಿಸ್ಟರ್ BA ಇಂಗ್ಲೀಷ್ನಲ್ಲಿ ಒಂದು ಡ್ರಾಮಾ ಇದೆ. 4th BA ಇಂಗ್ಲೀಷ್ ಡ್ರಾಮಾ ಇದೆ. ಒಂದು ಡ್ರಾಮಾ ಜೂಲಿಯಸ್ ಸೀಸರ್ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಗಳನ್ನ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ಮುಖ್ಯವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಜೂಲಿಯಸ್ ಸೀಸರ್ ಆರ್ ಸೀಸರ್ as a political drama written by William Shakespeare's idea of good governance was perhaps a benevolent. He knew his history that rules have had their own weakness. History also taught him that violent rebellion against the established order normally brought untold suffering and defeated its own ends. Brutus believed in the republicanism and democracy. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಬಹಳಷ್ಟು ಕ್ಯಾರೆಕ್ಟರ್ಗಳನ್ನ ನಾವೀಗಾಗಲೇ ನೋಡಿದ್ದೀವಿ. ಈ ಒಂದು ಕ್ಯಾರೆಕ್ಟರ್ನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ಜೂಲಿಯಸ್ ಸೀಸರ್ ಅಂತಕ್ಕಂಥ ಒಂದು ನಾಟಕದಲ್ಲಿ ರಾಜಕೀಯ ಅಂತಕ್ಕಂತಹ ಒಂದು ನಾಟಕವನ್ನು ನಾವು ಇಲ್ಲಿ ದೃಶ್ಯದಲ್ಲಿ ನೋಡೋದಾದರೆ, ಜೂಲಿಯಸ್ ಸೀಸರ್ ನಾಟಕದ ಒಂದು ಥೀಮ್ನ ಅತ್ಯುತ್ತಮವಾಗಿ ಅಥವಾ ಉತ್ತಮ ಆಡಳಿತದ ಬಗ್ಗೆ ಶೇಕ್ಸ್ಪಿಯರ್ ಒಂದು ಕಲ್ಪನೆಯನ್ನು ಬಹುಶಃ ಹೊಂದಿದ್ರು. ಮತ್ತು ಇದು ಒಂದು ಪರೋಪಕಾರಿ ಮತ್ತು ಶ್ರೀಮಂತ ವರ್ಗವಾಗಿದೆ ಅಂಥೇಳಿ ಹೇಳ್ಬೋದು. ಆಡಳಿತಗಾರರು ತಮ್ಮದೇ ಆದಂತಹ ಕೆಲವು ದೌರ್ಬಲ್ಯಗಳನ್ನು ಹೊಂದಿದ್ದಾರೆ ಅಂಥೇಳಿ ಇಲ್ಲಿ ಎಷ್ಟೋ ನಾವು ಇತಿಹಾಸಕಾರರು ಹೇಳಿರ್ತಕ್ಕಂಥದ್ದನ್ನು ಅಥವಾ ನಾವಲ್ಲಿ ಕೇಳಿರ್ತೀವಿ ಇತಿಹಾಸವನ್ನು ಓದುವ ಮೂಲಕ. ಮತ್ತು ಅಲ್ಲಿ ಏನು ನಾವು ಇತಿಹಾಸದಿಂದ ತಿಳಿದಿದ್ದೀವಿ ಅದನ್ನು ಸ್ಥಾಪಿಸಿ ಮತ್ತು ಆ ದೇಶದ ವಿರುದ್ಧ ಹಿಂಸಾತ್ಮಕ ದಂಗೆಗಳು ಸಾಮಾನ್ಯವಾಗಿ ಇಲ್ಲಿ ಹೇಳಲಾಗದೆ ದುಃಖಗಳನ್ನು ತರ್ತವೆ ಅಂಥೇಳಿ ಹೇಳಲಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಆಡಳಿತ ಅಥವಾ ರಾಜಕೀಯ ಅಂತೇಳಿ ಬಂದಾಗ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಎಷ್ಟೋ ಸಂದರ್ಭ ನಾರ್ಮಲ್ ಆಗ್ತೀವಿ ಅಥವಾ ಇನ್ನೆಷ್ಟೋ ಸಂದರ್ಭ ಬೇಸರನ ಮಾಡ್ಕೊಳ್ತೀವಿ. ಅದು ಒಂದು ರೀತಿ ದುಃಖನ ತಂದು ಕೊಡ್ತಕ್ಕಂತಹ ಒಂದು ಸಂಗತಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಬ್ರೂಟಸ್ ಬಿಲೀವ್ಡ್ ಇನ್ ರಿಪಬ್ಲಿಕಿಸಮ್ ಆ್ಯಂಡ್ ಡೆಮೋಕ್ರಸಿ. ಇಲ್ಲಿ ಬ್ರೂಟಸ್ಗೆ ಬಹಳಷ್ಟು ನಂಬಿಕೆ ಇತ್ತು ರಿಪಬ್ಲಿಕಿಸಮ್ ಗಣರಾಜ್ಯ ಮತ್ತು ಡೆಮೋಕ್ರಸಿಯಲ್ಲಿ ಕೂಡ. ಟು ಹಿಮ್ ದಟ್ ವಾಸ್ ದ ಓನ್ಲಿ ಫಾರ್ಮ್ ಆಫ್ ಗವರ್ನೆನ್ಸ್ capable of giving freedom and liberty to the common people. He sought to restore his freedom to the people without a strong leader. In Caesar, Rome had once a strong leader. Brutus killed him and did not know how to restore law and order in Rome thereafter. ಮತ್ತು ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ, ನಮಗೆ ಉತ್ತಮ ಆಡಳಿತ ಮಾಡ್ತಕ್ಕಂಥ ಅಥವಾ ಉತ್ತಮ ನಾಯಕತ್ವದ ಕೊರತೆಯಿಂದಾಗಿ ಜನಸಾಮಾನ್ಯರೇನಾಗ್ತಾರೆ, ಬ್ರೂಟಸ್ಸು ಗಣರಾಜ್ಯ ಮತ್ತು ಪ್ರಜಾಪ್ರಭುತ್ವವನ್ನು ನಂಬಿದ್ದ ಮತ್ತು ಅವನಿಗೆ ಅದು ಸಾಮಾನ್ಯ ಜನರಿಗೆ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು ಸಾಮರ್ಥ್ಯ ಇರ್ತಕ್ಕಂತಹ ಏಕೈಕ ಆಡಳಿತದ ಒಂದು ರೂಪ ಆಗಿತ್ತು. ಯಾಕಂದರೆ ನಾವು ಎಲ್ಲ ರೂಪದಲ್ಲಿ ಕೂಡ ಕೆಲವೊಂದು ಆಡಳಿತಗಳನ್ನು ಮಾಡ್ಬೋದು, ಆದರೆ ಸಾಮರ್ಥ್ಯ ಇರ್ತಕ್ಕಂತಹ ವ್ಯಕ್ತಿಗಳಿಂದ ಮಾತ್ರನೇ ಸಮರ್ಥವಾದಂತಹ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ, ಸಾಮಾನ್ಯ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಅದು ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಬ್ರೂಟಸ್ಗೆ ಗೊತ್ತಿತ್ತು ಇದು ಪ್ರಬಲ ನಾಯಕನ ಕೊರತೆಯಿಂದಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ.
ಮತ್ತು ಪ್ರಬಲ ನಾಯಕನ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಪ್ರಬಲ ನಾಯಕ ಬೇಕು ಅಂತೇಳಿ. ಮತ್ತು ಈ ಸ್ವತಂತ್ರವನ್ನು ಸಾಮಾನ್ಯವಾಗಿ ಪ್ರಬಲ ನಾಯಕರಿಲ್ಲದೆ ಇರ್ತಕ್ಕಂತಹ ಜನರಿಗೆ ಪುನಃ ಸ್ಥಾಪಿಸಲಿಕ್ಕೆ ಪ್ರಯತ್ನಿಸಿದ್ರು ಕೂಡ. ಮತ್ತು ಸೀಸರ್ ರೋಮ್ನಲ್ಲಿ ಒಬ್ಬ ಪ್ರಬಲ ನಾಯಕನಾಗಿದ್ದ. ಹಾಗಾಗಿ ಬ್ರೂಟಸ್ಸು ಆ ಬ್ರೂಟಸ್ ಅವನನ್ನು ಕೊಂದು, ಅಂದರೆ ಕೊಲ್ತಾನೆ. ಮತ್ತು ನಂತರ ರೋಮ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹೇಗೆ ಪುನಃ ಸ್ಥಾಪಿಸಬಹುದು ಅಂಥೇಳಿ ಕೂಡ ಅವನಿಗೆ ತಿಳಿದಿರಲಿಲ್ಲ. ಮತ್ತು ಈ ಒಂದು ಪ್ರಸಿದ್ಧ ಹತ್ಯೆಯ ನಾಟಕದ ಪ್ರಸ್ತುತಿ ಮತ್ತು ಪಿತೂರಿಗಾರರ ಉದ್ದೇಶಗಳು ಮತ್ತು ಪ್ರಮಾದಗಳಲ್ಲಿ ಬರ್ತಕ್ಕಂತಹ ವಿಲಿಯಂ ಶೇಕ್ಸ್ಪಿಯರ್ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ. ಇಲ್ಲಿ ನಮಗೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ, ವಿಲಿಯಂ ಶೇಕ್ಸ್ಪಿಯರ್ ಅವರೇ ಬರೆದಿರ್ತಕ್ಕಂತಹ ಈ ಒಂದು ನಾಟಕದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬಹಳಷ್ಟು ಕುತೂಹಲವನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಥೆಯನ್ನು ರಚನೆ ಮಾಡಿದರು. ಮತ್ತು ಕೆಲವು ದೃಶ್ಯಗಳನ್ನು ಹೆಣೆದಿದ್ರು ಕೂಡ, ರಚನೆ ಮಾಡಿದರು, ಬರೆದಿದ್ರು ಕೂಡ. ಅಷ್ಟೇ ಅಲ್ಲದೆ ಎಷ್ಟೋ ಸಂದರ್ಭಗಳಲ್ಲಿ ನಾವಿಲ್ಲಿ ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೋ ಜನ ಪಿತೂರಿಗಾರರು ಮಾಡ್ತಕ್ಕಂತಹ ಪಿತೂರಿಗಳು ಏನು ಹೇಗೆ ಅಂತೇಳಿ. ಶೇಕ್ಸ್ಪಿಯರ್ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಡ್ರಾಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಫೇಮಸ್ assassination and in the motivative and the blunder of the conspirators. ಮತ್ತು ಪಿತೂರಿಗಾರರು ಏನಲ್ಲಿ ಸಂಚುಗಳನ್ನು ಮಾಡ್ತಾಯಿದ್ರು ಅಂತಹ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ನಡೀತಕ್ಕಂಥ ಸಂಚುಗಳು ಬಹಳಷ್ಟು ಫೇಮಸ್ ಆಗಿದ್ದವು. ಹಿ ಹ್ಯಾಡ್ ನೋ ಇಂಟೆನ್ಷನ್ ಟು ಪ್ರೆಸೆಂಟ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಟು ಕಂಟೆಂಪ್ರರಿ ಮೊನಾರ್ಚಿ ಆ ಡೆಮೋಕ್ರಸಿ ಆ್ಯಂಡ್ ಬಿಹೇವಿಯರ್ ಆಫ್ ದಿ ಮೂವ್. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಆ ಮೂವ್ ಅಂದರೆ ಜನ ಸಮೂಹ ಅಥವಾ ಗುಂಪು ಅಥವಾ ಒಂದು ಮಾಸ್ ಅಂತೇಳಿ ಕರಿತೀವಿ. ಅಲ್ಲಿ ಕೂಡ ಆ ಟೀಚರಸ್ ಮಾಸ್ ಸ್ಟಬ್ಬಿಂಗ್ ವಾಸ್ ಅನ್ಯಾಕ್ಟೆಡ್ ಆನ್ ದಿ ಸ್ಟೇಜ್ mainly because that was the way Elizabethan audience was familiar with. Shakespeare made Brutus more endearing than his historical contemporary, who is an idealist tomb between personal loyalty and philosophical principle. ಮತ್ತು ಎಷ್ಟೋ ಸಂದರ್ಭ ನಾವು ಪರ್ಸನಲಾಗಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಈ ಒಂದು ವೇದಿಕೆಯಲ್ಲಿ ಏನು ಈ ಸಮಕಾಲೀನ ಪ್ರಜಾಪ್ರಭುತ್ವದ ಯಶಸ್ಸು ಮತ್ತು ವೈಫಲ್ಯಗಳನ್ನ ನಾವು ಗಮನಿಸ್ತೀವಿ. ಈ ಪ್ರಜಾಪ್ರಭುತ್ವದ ಮತ್ತು ಜನಸಮೂಹಗಳ ನಡವಳಿಕೆಗಳನ್ನು ನಾವು ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಉದ್ದೇಶ ಅವನಿಗೆ ಇರಲಿಲ್ಲ. ಮತ್ತು ವೇದಿಕೆಯಲ್ಲಿ ವಿಶ್ವಾಸಘಾತಕ ಸಮೂಹ ಹಿಡಿತವನ್ನು ಜಾರಿಗೆ ತರಲಾಯಿತು. ಯಾಕಂದರೆ ಅದು ಎಲಿಜಬೆತ್ ಪ್ರೇಕ್ಷಕರಿಗೆ ಅದು ಪರಿಚಿತವಾಗಿತ್ತು. ಮತ್ತು ವೈಯಕ್ತಿಕ ನಾವು ನಿಷ್ಠೆ ಮತ್ತು ತಾತ್ವಿಕ ತತ್ವದ ನಡುವಿನ ಆದರ್ಶವಾದವನ್ನು ನಾವು ನೋಡಿದಾಗ ಅಲ್ಲಿ ಟಾಮ್ ಆಗಿರುವ ಒಂದು ವಿಲಿಯಂ ಶೇಕ್ಸ್ಪಿಯರ್ ತನ್ನ ಐತಿಹಾಸಿಕ ಪ್ರತಿರೂಪದಕ್ಕಿಂತ ಬ್ರೂಟಸ್ನನ್ನು ಹೆಚ್ಚು ಇಷ್ಟಪಡುವಂತೆ ಮಾಡಿದ. ಮತ್ತು ನಾಟಕದ ಕೆಲವು ವಿಷಯಗಳು ಏನು ಬುಕ್ಕಿಸ್ಟ್ನ ಹಿನ್ನೆಲೆಯೊಂದಿಗೆ ಉನ್ನತವಾದಂತಹ ಒಂದು ನೈತಿಕತೆ ಅಥವಾ ದೃಷ್ಟಿಕೋನ ಉಳ್ಳದ್ದಾಗಿತ್ತು. ಮತ್ತು ಇತರರೊಂದಿಗೆ ನಾವು ಎಷ್ಟೋ ಸಂದರ್ಭ ವ್ಯವಹರಿಸ್ತಕ್ಕಂಥ ಸಂದರ್ಭಗಳನ್ನ ಕೂಡ ನಾವು ಪ್ರಾಯೋಗಿಕವಾಗಿ ನಾವು ನೋಡಿದಾಗ ಗಮನಿಸಿದಾಗ ನಮಗೆ ಅಲ್ಲಿ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ವೈಯಕ್ತಿಕವಾಗಿ ನಾವು ಕೆಲವು ತತ್ವಗಳನ್ನು ಹೊಂದಿರಲೇಬೇಕಾಗುತ್ತೆ. ಅದು ತಾತ್ವಿಕ ತತ್ವಗಳು ಅಥವಾ ಕೆಲವು ಸಿದ್ಧಾಂತಗಳನ್ನ ನಾವು ಹೊಂದಿರಬೇಕಾಗುತ್ತೆ. The theme of the play is a lofty moral outlook with a bookish background, diversion from practical knowledge in dealing with others, lead us to tragic failure, also ambition, jealousy, and other human weakness in Shakespeare's greatest plays. Cassius the shrewd contriver that he takes honor as the cue from Brutus and tries to influence him. Later, the remarks
to himself how cautiously Brutus' honorable metal may be twisted out of shape. He used Casca to influence Brutus to an enterprise that has to become a dangerous consequence. After listening to Brutus' speech, Antony also uses this widely established honor of Brutus with skillful irony until he sets the crowd against the conspirators. ಇಲ್ಲಿ ವಿದ್ಯಾರ್ಥಿಗಳೇ ನಮಗೆ ಗೊತ್ತಿದೆ ಬಹಳಷ್ಟು ಪಿತೂರಿಗಾರರು ಈ ಒಂದು ನಾಟಕದಲ್ಲಿ ಕಾಣಿಸ್ತಾರೆ ಮತ್ತು ಇಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಬ್ರೂಟಸ್ಸು ಹೆಚ್ಚು ಇಷ್ಟಪಡುವಂತೆ ಮಾಡ್ದ ಮತ್ತು ನಾಟಕದ ಒಂದು ವಿಷಯವನ್ನು ಹಿನ್ನೆಲೆಯೊಂದಿಗೆ ಉನ್ನತವಾದಂಥ ಒಂದು ನೈತಿಕತೆಯ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇತರರೊಂದಿಗೆ ವ್ಯವಹರಿಸ್ತಕ್ಕಂಥ ಒಂದು ಪ್ರಾಯೋಗಿಕವಾದಂಥ ಒಂದು ಜ್ಞಾನದಿಂದ ಈತ ಒಂದು ವಿಚ್ಛೇದನವನ್ನು ಪಡೆಯುವುದು ಅದು ಒಂದು ದುರಂತದ ವೈಫಲ್ಯಕ್ಕೆ ಕಾರಣ ಆಗ್ತದೆ. ಅಲ್ಲದೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಈ ಒಂದು ಶ್ರೇಷ್ಠ ನಾಟಕದಲ್ಲಿ ಮಹತ್ವಾಕಾಂಕ್ಷೆಯಲ್ಲಿ ಕಂಡುಬರ್ತಕ್ಕಂಥದ್ದು ಅಸೂಯೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ, ಅಸೂಯೆ ಅಂತಂದರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೇ ಇರ್ತಕ್ಕಂಥದ್ದು ಅಂಥೇಳಿ. ಈ ಒಂದು ಅಸೂಯೆ ಮತ್ತು ಇತರರ ಒಂದು ಮಾನವ ದೌರ್ಬಲ್ಯಗಳು ಎಷ್ಟೋ ಸಂದರ್ಭ ಕ್ಯಾಸಿಯಸ್ ಅವನ ಚಾಣಾಕ್ಷತನಕ್ಕೆ ಅಥವಾ ಕಾಂಟ್ರವೈರ್ ಅಥವಾ ಬ್ರೂಟಸ್ನಿಂದ ಒಂದು ಕ್ಯೂ ಆಗಿ ಗೌರವವನ್ನು ಪಡಿತಾನೆ ಮತ್ತು ಅವನ ಮೇಲೆ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಕೂಡ ಪ್ರಯತ್ನ ಪಡ್ತಾನೆ. ನಂತರ ಇಲ್ಲಿ ಬ್ರೂಟಸ್ಸು ಗೌರವಾನ್ವಿತ ಲೋಹಗಳನ್ನು ಸಾಮಾನ್ಯವಾಗಿ ಆಕಾರದಿಂದ ಹೇಗೆ ತಿರ್ಚಬಹುದು ಅಂತ ಒಂದು ಸ್ವಂತ ಹೇಳಿಕೆಯನ್ನು ಹೇಳ್ಕೊಳ್ತಾನೆ. ಯಾಕಂದರೆ ಅವನು ಗೊತ್ತಿದೆ ಹೇಗೆ ತಿರ್ಚ್ಬೋದು, ಯಾವ ಥರ ಮಾಡ್ಬೋದು ಅಂಥೇಳಿ. ಮತ್ತು ಈಗ ಜಲಸ್ ಅಥವಾ ಹೊಟ್ಟೆ ಉರಿ, ಅಸೂಯೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳಲ್ಲೂ ಈ ಒಂದು ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಮನುಷ್ಯನಿಗೆ ಜಲಸ್, ಅಸೂಯೆ ಇರಬಾರ್ದು, ಹೊಟ್ಟೆ ಉರಿ ಇರಬಾರ್ದು. ಸಾಧ್ಯವಾದರೆ ಸಹಾಯ ಮಾಡೋಣ, ಸಾಧ್ಯವಾಗದಿದ್ದರೆ ಯಾರನ್ನೂ ಕೂಡ ಸಾಯಿಸೋದು ಬೇಡ. ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ನಮ್ಮ ಗೌರವವನ್ನು ನಾವು ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಇಲ್ಲಿಯ ಉದ್ದೇಶ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಇಲ್ಲಿ ಕೆಲವು ಪಿತೂರಿಗಾರರು ಆ ರೀತಿಯಲ್ಲಿ ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಎಷ್ಟೋ ನಾಟಕಗಳು, ಸಿನಿಮಾಗಳು, ಸೀರಿಯಲ್ಗಳನ್ನ ನೋಡಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಹೆಚ್ಚಾಗಿಬಿಟ್ಟಿದ್ದಾರೆ ಅಲ್ವಾ. ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಕಮ್ ಟು ಪಾಯಿಂಟ್. ಹಿ ಯೂಸಸ್ ಕಾಸ್ಕಾ to influence Brutus to an enterprises. Actually, I told you that now. Antony also uses his widely established honor of Brutus with skillful irony until he set the crowd began to conspirators. Bears with me, my heart is in the coffin there with Caesar, and I most till the come back to me. This is the telling straw. The crowded is given time to realize what Antony means, that Caesar was not ambitious. The honor of Brutus and the conspirators is nothing but Brutus' murder. Antony uses the theme of honor to expose the conspirators and to win the sympathy for Caesar and himself in the last encounter and death of Brutus. He is the tinker with supreme honor in the age of conflicting loyalties, in which and in the play of conflicting loyalties, the question of personal honor would be of observing interest of to all the people immersed in the often teaches politics under Tudor dynasty. ಮತ್ತು ಅಷ್ಟೇ ಅಲ್ಲದೆ ಕೆಲವು ಸಾಮ್ರಾಜ್ಯಗಳಲ್ಲಿ ನಾವು ಎಷ್ಟೆಷ್ಟೋ ಕೆಲವು ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಈ ಒಂದು ಪರಿಣಾಮದಿಂದಾಗಿ ಒಂದು ಅಪಾಯಕಾರಿ ಪರಿಣಾಮಗಳಾಗಬಹುದು ಅಂತಕ್ಕಂಥದ್ದು ಉದ್ಯಮಕ್ಕೆ ಬ್ರೂಟಸ್ನ ಮೇಲೆ ಪ್ರಭಾವ ಬೀರಲಿಕ್ಕೆ ಅವನು ಕ್ಯಾಸ್ಕನನ್ನು ಬಳಸ್ಕೊಳ್ತಾನೆ. ಬ್ರೂಟಸ್ನ ಒಂದು ಭಾಷಣವನ್ನು ಕೇಳಿದಂತಹ ನಂತರ
ಆಂಟನಿ ಬ್ರೂಟಸ್ನ ಈ ಒಂದು ವ್ಯಾಪಕವಾಗಿ ಸ್ಥಾಪಿತವಾದಂತಹ ಒಂದು ಗೌರವವನ್ನು, ಕುಶಲವನ್ನು ವ್ಯಂಗ್ಯದಿಂದ ಬಳಸ್ಕೊಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಇವನು ನನ್ನೊಂದಿಗೆ ಸಹಿಸಿಕೊಳ್ಳಿ ಅಥವಾ ನನ್ನ ಹೃದಯ ಏನು ಸೀಸನ್ನೊಂದಿಗೆ ಅಥವಾ ಶವಪೆಟ್ಟಿಗೆಯಲ್ಲಿದೆ ಅಂತೇಳಿ ಇವನು ಹೇಳಿಕೊಳ್ತಾನೆ. ಮತ್ತು ಅದು ನನ್ನ ಬಳಿಗೆ ಬರುವವರೆಗೆ ಕೂಡ ನಾನು ವಿರಾಮಗೊಳಿಸಬೇಕು ಅಂತೇಳಿ ಹೇಳ್ಕೊಳ್ತಾನೆ. ಇದು ಹೇಳುವ ಮತ್ತು ಹೊಡೆತ ಮತ್ತು ಸೀಸನ್ನ ಮಹತ್ವಾಕಾಂಕ್ಷೆ ಅಲ್ಲ ಅಂತಕ್ಕಂಥದ್ದು ಆಂಟೋನಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರೇಕ್ಷಕರಿಗೆ ಸಮಯ ನೀಡಲಾಗ್ತದೆ. ಮತ್ತು ಗೌರವ ಮತ್ತು ಬ್ರೂಟಸ್ ಮತ್ತು ಪಿತೂರಿಗಾರರ ಒಂದು ಕ್ರೂರ ಹತ್ಯೆಯಲ್ಲಿದೆ, ಬೇರೆ ಏನೂ ಅಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಪಿತೂರಿಗಾರನನ್ನು ಬಹಿರಂಗಪಡಿಸಲಿಕ್ಕೆ ಮತ್ತು ಸೀಸರ್ ಮತ್ತು ತನ್ನ ಬಗ್ಗೆ ಸಹಾನುಭೂತಿಯನ್ನು ಬಳಸ್ಕೊಳ್ತಾನೆ. ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳೇ, ಕೆಲವು ವ್ಯಕ್ತಿಗಳು ಜನರ ಸಹಾನುಭೂತಿಯನ್ನು ಬಳಸ್ಕೊಳ್ತಾರೆ. ಮತ್ತು ಕೊನೆಯ ಒಂದು ಮುಖಾಮುಖಿಯಲ್ಲಿ ಕೊನೆಗೆ ಅವರಿಬ್ಬರು ಫೇಸ್ ಟು ಫೇಸ್ ಆದಂಥ ಒಂದು ಸಂದರ್ಭದಲ್ಲಿ ಬ್ರೂಟಸ್ನ ಒಂದು ಮರಣ ಸರ್ವೋಚ್ಚ ಗೌರವದಿಂದ ಕೂಡಿರುತ್ತದೆ. ಮತ್ತು ಯುಗದಲ್ಲಿ ಟ್ಯೂಡರ್ ರಾಜವಂಶದ ಅಡಿಯಲ್ಲಿ ಆಗಾಗ್ಗೆ ವಿಶ್ವಾಸಘಾತುಕ ರಾಜಕಾರಣದಲ್ಲಿ ಮುಳುಗಿರುವಂತಹ ಎಲ್ಲ ಜನರಿಗೆ ಆಸಕ್ತಿಯನ್ನು ಹೆಚ್ಚು ಮಾಡೋದರಲ್ಲಿ ಮತ್ತು ಸಂಘರ್ಷದ ಒಂದು ನಿಷ್ಠೆಯ ನಾಟಕದಲ್ಲಿ ಇದು ವೈಯಕ್ತಿಕವಾಗಿ ಗೌರವದ ಪ್ರಶ್ನೆಯಾಗಿರ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ವೈಯಕ್ತಿಕವಾಗಿ ತನ್ನದೇ ಆದಂತಹ ಕೆಲವೊಂದು ಘನತೆಯನ್ನು ಇಲ್ಲಿ ಹೊಂದಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಈ ಒಂದು ದೃಶ್ಯದಲ್ಲಿ ಅಥವಾ ಈ ಒಂದು ಕ್ಯಾರೆಕ್ಟರ್ನಲ್ಲಿ ನಾವು ನೋಡ್ತಾ ತಿಳ್ಕೊಬಹುದಾಗುತ್ತೆ. ರಾಜಕೀಯ ಅಂದರೆ ಏನು, ರಾಜಕೀಯವನ್ನು ಹೇಗೆಲ್ಲ ಮಾಡ್ತಾರೆ, ಮತ್ತು ರಾಜಕೀಯದಲ್ಲಿ ಬಳಸ್ತಕ್ಕಂತಹ ಕೆಲವು ಟೆಕ್ನಿಕ್ಸ್ ಏನೆಲ್ಲ ಬಳಸ್ತಾರೆ, ಮತ್ತು ಬಳಸಿದ ನಂತರ ನಾನು ನಿಮಗೆ ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ರಾಜಕಾರಣಿಗಳು ಒಬ್ಬ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದೇ ಸ್ಟೇಟ್ಮೆಂಟ್ನ ಇನ್ನಿಬ್ಬರು ಮೂವರು ರಾಜಕಾರಣಿಗಳು ಏನು ಮಾಡ್ತಾರೆ, ಪಾಲಿಟಿಷಿಯನ್ಸು ಬೇರೆ ಬೇರೆ ರೀತಿಯಲ್ಲಿ ಜಸ್ಟ್ ದೇ ಟ್ವಿಸ್ಟ್ ದ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ನ ಟ್ವಿಸ್ಟ್ ಮಾಡ್ತಾರೆ, ಅಂದರೆ ತಿರ್ಚಿ ಅವ್ರು ಹಾಗೆಲ್ಲ ಹೇಳಿದ್ರು ಹೀಗೆ ಅಂಥೇಳಿ. ಅಂದರೆ ಇದು ನಿಜ ಏನೋ, ಇದೇ ರೀತಿ ಏನೋ ಹೇಳಿದವರು ಅಂತೇಳಿ ನಮಗೆ ಅರ್ಥ ಮಾಡಿಕೊಡುವವರು ಕನ್ಫ್ಯೂಷನ್ ಆಗಬೇಕು. ಮತ್ತು ನಂತರದಲ್ಲಿ ಕೊನೆಗೆ ಒಂದು ಸ್ಟೇಟ್ಮೆಂಟ್ ಬರಬೇಕು. ನಾವು ಆ ರೀತಿಯಲ್ಲಿ ನಮ್ಮಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಹೀಗೆ ವಿದ್ಯಾರ್ಥಿಗಳೇ, ರಾಜಕಾರಣವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಅವರ ವಿಚಾರಗಳನ್ನು ಇನ್ನೆಲ್ಲೋ ಹೇಳ್ತಾ ಏನೇನೋ ಮಾಡ್ತಾ ಅವರ ಘನತೆಗಳನ್ನು ಕಳೀತಾ, ಅಂದರೆ ಇನ್ನೊಬ್ಬ ವ್ಯಕ್ತಿಯ ಮರ್ಯಾದೆ ಅಥವಾ ಗೌರವ ಘನತೆಗಳನ್ನು ಕಳೀತಾ ಹೋಗ್ತಾರೆ ವಿನಃ ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನು ಯಾವುದೇ ಒಬ್ಬ ರಾಜಕಾರಣಿ ಕೂಡ ಮಾಡೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ರಾಜಕಾರಣ ಅಂತಕ್ಕಂಥ ಒಂದು ಡ್ರಾಮಾದಲ್ಲಿ ಪಾಲಿಟಿಷಿಯನ್ ಅಥವಾ ಪೊಲಿಟಿಕಲ್ ಡ್ರಾಮಾ ಅಂಥೇಳಿ ನಾವು ಈ ಒಂದು ದೃಶ್ಯದಲ್ಲಿ ಅಥವಾ ಈ ಒಂದು ಇದನ್ನು ನಾವು ಇಷ್ಟರ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಡ್ರಾಮಾ ಅಂಥೇಳಿ ಬಂದಾಗ ಅದೊಂದು ನಾಟಕ ಅಷ್ಟೇ. ಅಲ್ಲಿ ಪಾಲಿಟಿಷಿಯನ್ಸ್ ಅಂತ ಬಂದಾಗ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ತುಳಿತಕ್ಕಂಥದ್ದು ಅಥವಾ ಅವನು ಸಾಯಿಸ್ತಕ್ಕಂಥದ್ದು, ಕೊಲಿಸ್ತಕ್ಕಂಥದ್ದು, ಹೀಗೆ ಇಂತೆಲ್ಲ ಕೃತ್ಯಗಳನ್ನು ಮಾಡ್ತಾರೆ ಅಂತೇಳಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥದ್ದು ಪೊಲಿಟಿಕಲ್ ಡ್ರಾಮಾದಲ್ಲಿ. ಆಯಿತಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.